ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ಭಾಗವತ ಹೇಳ್ತಾ ಇದ್ದೆ. ಭಾಗವತ ಶುಕ್ರಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳಿದಂಥ ಕತೆ. ಅವನಿಗೆ ಸಾಯಕ್ಕಿನ್ನು 1 ವಾರ ಮಾತ್ರ ಬಾಕಿ ಇರತ್ತೆ. ಆ 1 ವಾರದಲ್ಲಿ ಭಾಗವತ ಹೇಳಿಬಿಡ್ತಾರವರು. ಅದನ್ನು ಕೇಳಿದ ಮೇಲೆ ಅವನಿಗೆ ಮೋಕ್ಷ ಸಿಕ್ಕತ್ತೆ. ಅವನು 1 ವಾರದಲ್ಲಿ ಅವನು ಈ ಕೇಳಿದಂಥ ಈ ಕತೆ, ನಾರಾಯಣನ ಕಥೆನ ನಾವು ಕೂಡ ಸವಿಬೇಕು ಅಂತ ಹೇಳ್ತಾರೆ. ಮನುಷ್ಯ ಜೀವನದಲ್ಲಿ ಒಂದು ಸತಿ ಆದರೂ ಭಾಗವತ ಕೇಳಬೇಕು ಅಥವಾ ಓದಬೇಕು, ಮನನ ಮಾಡಬೇಕು, ಸ್ಮರಣೆ ಮಾಡಬೇಕು ಅಂತ. ಇವತ್ತಿನ ಈ ಕತೆ ಗಜೇಂದ್ರ ಮೋಕ್ಷ. ಭಾಳ ಚಿಕ್ಕದಾಗಿ ಹೇಳಿಬಿಡ್ತೀನಿ. ಅದೊಂದು ತುಂಬ ಪ್ರಸಿದ್ಧವಾದ ತ್ರಿಕೂಟ ಪರ್ವತ ಶ್ರೇಣಿ, 10,000 ಯೋಜನ ಎತ್ತರದ ಬೆಟ್ಟ ಗುಡ್ಡ ಪ್ರದೇಶ. ಅಂಥ ಒಂದು ದೊಡ್ಡ ಕಾಡಿನಲ್ಲಿ ಒಂದು ದೊಡ್ಡ ಸರೋವರನೂ ಇರುತ್ತೆ, ಬೃಹತ್ ವೃಕ್ಷ, ಹೂವಿನ ಬಳ್ಳಿ ಎಲ್ಲ ಇರುತ್ತೆ. ಕಾಡು ಅಂದರೆ ಭಾಳ ಸುಂದರವಾಗೇ ಇರುತ್ತೆ. ಅಂಥದ್ದೊಂದು ಕಾಡಿನಲ್ಲಿ ಋತುಮತ್ ಅಂತ ಒಂದು ಉದ್ಯಾನವನ ಇರುತ್ತೆ, ಒಂದು ಪಾರ್ಕ್. ಕಾಡಿನಲ್ಲೇ ಒಂದು ಪಾರ್ಟ್ ಆಫ್ ಇದು ಪಾರ್ಕ್ ಅಂತ ಇಮ್ಯಾಜಿನ್ ಮಾಡ್ಕೋಬೋದು. ಆ ಕಾಡಿನ ರಾಜ ಗಜೇಂದ್ರ, ಅವನು ಎಲ್ಲ ಪರಿವಾರದ ಆನೆಗಳ ಜೊತೆ, ಅವನ ಹೆಂಡತಿ, ಮಕ್ಕಳು, ಅವನ ಇಡೀ ಪರಿವಾರದ ಜೊತೆ ಸರೋವರದಲ್ಲಿ ಆನಂದವಾಗಿ ನೀರು ಕುಡಿದು ಆಟ ಆಡ್ಕೊಂಡು ಇರ್ತಾನೆ. ಒಂದಕ್ಕೊಂದು ನೀರು ಸುರ್ಕೊಂಡು, ನೀರು ಕುಡ್ಕೊಂಡು, ಸ್ನಾನ ಮಾಡಿಕೊಂಡು ಸಂತೋಷವಾಗಿದ್ದಂಥ ಸಮಯ ಇದ್ದಕ್ಕಿದ್ದಂಗೆ ಆ ಗಜರಾಜನ ಕಾಲನ್ನು ಒಂದು ಮಕರಿ ಜೋರಾಗಿ ಹಿಡಿದು ಎಳೆದು ಬಿಡುತ್ತೆ. ಆ ಆನೆ ಅದರ ಮಕರಿ ಬಾಯಿಂದ, ಮೊಸಳೆ ಬಾಯಿಂದ ಎಷ್ಟು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಅದರ ಮಕ್ಕಳು, ಅದರ ಹೆಂಡತಿ, ಅದರ ಇಡೀ ಪರಿವಾರ ಹಿಡಿದು ಎಳೆದ್ರೂ ಆಗಲಿಲ್ಲ. ಕಡೆಗೆ ಇದು ಆಗಲ್ಲ ಅಂತ ಹೇಳಿಬಿಟ್ಟು ಅದರ ಪರಿವಾರ ಎಲ್ಲ ಹೊರಟೋಗ್ಬಿಡತ್ತೆ. ಅಷ್ಟೊತ್ತಿಗೆ ಆನೆ ಗೊತ್ತಾಗತ್ತೆ, ಇನ್ನೂ ನನ್ನನ್ನು ದೇವರಲ್ಲದೆ ಇನ್ಯಾರೂ ರಕ್ಷಣೆ ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲೇ ಸರೋವರದಲ್ಲಿದ್ದಂಥ ಒಂದು ತಾವರೆ ಹೂವನ್ನು ಸೊಂಡ್ಲಲ್ಲಿ ಎತ್ಕೊಂಡು ಆಕಾಶದ ಕಡೆ ಮುಖ ಮಾಡಿಕೊಂಡು ಗಜರಾಜ ಹೇಳ್ತಾನೆ, ಆದಿಮೂಲ, ಆಪದ್ಬಾಂಧವ, ಅನಾಥ ರಕ್ಷಕ, ಜಗತ್ತೆಲ್ಲ ಕಾಪಾಡ್ತಿರುವ ಮಹಾಶಕ್ತಿಯೇ, ಪರಮ ದೈವವೇ, ನನ್ನನ್ನು ಕಾಪಾಡು. ನಿನ್ನಿಂದ ಜನಿಸಿ, ನಿನ್ನನ್ನೇ ಆಧರಿಸಿ, ನಿನ್ನಿಂದಲೇ ಬದುಕಿ, ನಿನ್ನೆದುರಿಗೆ ನಿಂತಿದ್ದೀನಿ ನಾನು. ಈ ಸಮಸ್ತ ಪ್ರಪಂಚವು ನಿನ್ನ ಅಧೀನವಾಗಿದೆ. ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೀನೇ ಇವಾಗ ಬಂದು ನನ್ನನ್ನು ಕಾಪಾಡಬೇಕು ಅಂತ. ಈ ಗಜರಾಜನ ಆರ್ತ ಪ್ರಾರ್ಥನೆಯನ್ನು ಕೇಳಿ ಶ್ರೀಹರಿ ತಕ್ಷಣ ಗರುಡಾರೂಢನಾಗಿ ಶರವೇಗದಲ್ಲಿ ಧಾವಿಸಿ ಬರ್ತಾನೆ. ಅದನ್ನು ನೋಡಿ ಗಜರಾಜ ಆನಂದದಿಂದ ಹೇಳ್ತಾನೆ, ನಾರಾಯಣ, ಅಖಿಲ ಗುರು ಭಗವನ್ ನಮಸ್ತೆ ನಮಸ್ತೆ ಅಂತ ಕೂತ್ಕೊಂಡು ಅವನ ಕೈಯಲ್ಲಿದ್ದ, ಅವನ ಸೊಂಡಿಲಲ್ಲಿದ್ದ ಕಮಲ ಪುಷ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಕಣ್ಣೀರು ಸುರಿಸ್ತಾನೆ. ಕ್ಷಣ ಮಾತ್ರದಲ್ಲಿ ಚಕ್ರಧಾರಿ ಶ್ರೀಹರಿ ತನ್ನ ಚಕ್ರದಿಂದ ನಕ್ರನನ್ನು ಕತ್ತರಿಸಿ ಗಜರಾಜನ ಕಾಲನ್ನು ಬಿಡಿಸಿ ಅವನನ್ನು ನೀರಿಂದ ಹೊರಗೆ ತೆಗೆದು ಕಾಪಾಡ್ತಾನೆ. ಆಗ ದೇವತೆಗಳು ಆಕಾಶದಿಂದ ಹೂಮಳೆ ಸುರಿಸ್ತಾರೆ. ಶ್ರೀಹರಿಯ ಚಕ್ರದ ಆಘಾತಕ್ಕೆ ಬಲಿಯಾಗಿದ್ದ ಮೊಸಳೆ ಈಗ ತನ್ನ ದೇಹ ಬಿಟ್ಟು ಪರಮ ಸುಂದರ ರೂಪನಾದ ಗಂಧರ್ವನಾಗಿ ಕಾಣಿಸ್ಕೊಡ್ತಾನೆ. ಮತ್ತೆ ಮುಂದಿನ ಕತೆ ಮುಂದಿನ ವಿಡಿಯೋದಲ್ಲಿ. ನಾಲೆಜ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.